ಆತ್ಮೀಯ ವಿದ್ಯಾರ್ಥಿಗಳಿಗೆ ನಮಸ್ಕಾರ. ವೆಲ್ಕಮ್ ಟು ಕಲಿಕಾ ಸಂಸ್ಥೆ ಯೂಟ್ಯೂಬ್ ಚಾನಲ್. ಹೆಚ್ಚಿನ ಮಾಹಿತಿಗಾಗಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇಂದು ನಾವು SSLC ಸಂಬಂಧಪಟ್ಟ ಪ್ರಿಪ್ರೇಟ್ರಿ ಸಮಾಜ ವಿಜ್ಞಾನ ಕ್ವಶನ್ ಪೇಪರ್ನ ನಮ್ಮ ಟೀಮ್ ರೆಡಿ ಮಾಡಿದೆ. ಹೇಗಿದೆ ಅಂತ ವಿಡಿಯೋ ಸ್ಟಾರ್ಟ್ ಮಾಡಿ ನೋಡೋಣ ಬನ್ನಿ. ಚೆನ್ನಾಗಿ ಓದ್ಕೊಂಡು ಹೋಗಿ, ಏನು ಭಯ ಬೀಳಬೇಡಿ. ತುಂಬ ಈಸಿಯಾಗಿದೆ ಪೇಪರ್, ಆರಾಮಾಗಿ ಪಾಸ್ ಆಗ್ಬೋದು. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿತ್ ಆನ್ಸರ್ಸ್ ಕೂಡ ಕೆಳಗಡೆನೇ ಇದೆ, ಅದನ್ನು ನೋಡ್ಕೊಳ್ಳಿ. ಏಟ್ ಮಾರ್ಕ್ಸು ಫಸ್ಟ್ ಮೇನಲ್ಲಿ. ಸೆಕೆಂಡ್ ಮೇನ್, ಈ ಪ್ರತಿಯೊಂದು ಪ್ರಶ್ನೆಗೂ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಥರ್ಡ್ ಮೇನ್, ಈ ಪ್ರತಿಯೊಂದು ಪ್ರಶ್ನೆಗೂ 2 ರಿಂದ 4 ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿ. ಪಾಯಿಂಟಾಗಿ ಬರೀರಿ, ಜಾಸ್ತಿ ಅನಿಸುತ್ತೆ ಹಾಗೆ. ಕ್ವಶನ್ನು ನೋಡ್ಕೊಳ್ಳಿ, ವಿತ್ ಆನ್ಸರ್ಸ್ ಕೂಡ ಬರ್ಕೊಳ್ಳಿ. ನೀವು ನೋಟ್ ಮಾಡ್ಕೊಳ್ಳಿ. ಪಾಯಿಂಟ್ ಬರೆದ್ರೆ ನಿಮಗೆ ಈಸಿ ಆಗುತ್ತೆ ಓದ್ಕೊಳ್ಳೋಕ್ಕೆ. ಈಸಿ ಆಗಲಿ ಅಂತ ಮುಂಚಿತವಾಗಿ ಪೇಪರ್ನ ರೆಡಿ ಮಾಡಿದ್ದೀವಿ. ತುಂಬ ಈಸಿಯಾಗಿದೆ, ಪಾಯಿಂಟ್ ನೋಡಿಕೊಂಡ್ರೆ ಸಾಕು. ಈ ಪ್ರಶ್ನೆಗಳಿಗೆ 6 ವಾಕ್ಯಗಳಲ್ಲಿ ಉತ್ತರಿಸಿ. 6 ಪಾಯಿಂಟ್ ಬರೆದ್ರೆ ಸಾಕು. ನೀವು ನೋಟ್ ಮಾಡ್ಕೊಳ್ಳಿ. ಸಂಘಟಿತ ಮತ್ತು ಅಸಂಘಟಿತ ಕೆಲಸಗಾರರ ನಡುವಿನ ವ್ಯತ್ಯಾಸವನ್ನು ವಿವರಿಸಿ. ಇದು ತುಂಬ ಇಂಪಾರ್ಟೆಂಟ್ ನೋಡಿ. ವ್ಯತ್ಯಾಸಗಳು ಇದಿದ್ದರೆ ಇದಿರಲ್ಲ ಅನ್ನೋ ರೀತಿ. ಸಂಘಟಿತ ಕೆಲಸಗಾರರಿಗೆ ಇದಿದೆ, ಅಸಂಘಟಿತ ಕೆಲಸಗಾರರಿಗೆ ಹೀಗೆ. ತುಂಬ ಈಸಿ ಇವೆ. ಇದು ಮೇನ್ ಇಂಪಾರ್ಟೆಂಟ್. ಭೂಕುಸಿತಕ್ಕೆ ಕಾರಣಗಳೇನು? ಈ ಕೆಳಗಿನ ಪ್ರಶ್ನೆಗಳಿಗೆ 8 ವಾಕ್ಯಗಳಲ್ಲಿ ಉತ್ತರಿಸಿ. ಅಥವಾ ದಯಾನಂದ ಸರಸ್ವತಿಯವರ ಕೊಡುಗೆಗಳನ್ನು ವಿವರಿಸಿ. 2 ಕ್ವಶನ್ ಇದೆ, ಯಾವುದು ಈಸಿ ಅನಿಸುತ್ತೆ ಅದು ಬರೀರಿ ನೀವು. ಕ್ವಶನ್ಸ್ ಈಸಿ ಇದ್ದಾವೆ. ನಾಲ್ವಡಿ ಕೃಷ್ಣರಾಜ ಒಡೆಯರ ಸಾಧನೆಗಳನ್ನು ವಿವರಿಸಿ. ಈ ಕೆಳಗಿನವುಗಳಲ್ಲಿ ಯಾವುದಾದರೂ 5 ನಿಮಗೆ ಕೊಟ್ಟಿರುವ ಭಾರತದ ನಕ್ಷೆಯಲ್ಲಿ ಗುರುತಿಸಿ. ಪ್ಲೇಸಸ್ನ ಪಾಯಿಂಟ್ ಮಾಡಬೇಕು.
ಅಥವಾ ಹಿಮಾಲಯ ಪರ್ವತಗಳ ಅನುಕೂಲಗಳಾವುವು? ತುಂಬ ಈಸಿಯಾಗಿದೆ ಪೇಪರ್. ಇನ್ನು ಹೆಚ್ಚು ಹೆಚ್ಚು ವಿಡಿಯೋಗಳು ಬೇಕಂದರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ.